ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ಎರಡೇ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಫಸ್ಟ್ ಇಲ್ಲಿ 6 ಎಳೆ ದಾರನ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಈ ಕಂಟಿನ್ಯೂ ದಾರ ಏನಿರುತ್ತಲ್ಲ ಅದನ್ನ ನೀಡಲ್ ಮೇಲಿರೋ ದಾರದಲ್ಲಿ ತೆಗಿಬೇಕು, ಲಾಕ್ ಆಗುತ್ತೆ. ಅದಾದಮೇಲೆ ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸು ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಇಲ್ಲಿ ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ತಿದ್ದೀನಿ. 3 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕಬೇಕು. ಸೊ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ನಾನಿಲ್ಲೇ ಕುಚ್ಚಿಗೂ ಕೂಡ 3 ಚೈನ್ಸೇ ಯೂಸ್ ಮಾಡ್ತಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ. ನಿಮಗೆ ಬೇಕಂದರೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಕುಚ್ಚು ಬರುತ್ತೆ ಅಂತ. ಸೊ ಅಲ್ಲಿ ನೀವು 5 ಚೈನ್ ಅಥವಾ 4 ಚೈನ್ನ ಹಾಕ್ಕೋಬೋದು. ನಾನು 3 ಚೈನೇ ಹಾಕಿದ್ದೀನಿ ಕುಚ್ಚಿಗೂ ಕೂಡ. ಸೊ ಇಲ್ಲಿ ಕಂಟಿನ್ಯೂ 3 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಟೋಟಲಾಗಿ 4 ಟೈಮ್ಸ್, ಫಸ್ಟ್ 2 ಟೈಮ್ಸ್ ಲಾಕು, ಅದಾದಮೇಲೆ 4 ಟೈಮು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗಬೇಕು. ಅಷ್ಟಾದಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಈ ರೀತಿ ರೌಂಡ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ ನಾನು, ಗೋಲ್ಡನ್ ಕಲರ್ದು. ನೀವು ಬೇರೆ ಯಾವುದಾದ್ರೂ ಬೀಡ್ ಬೇಕಂದರೆ ಯೂಸ್ ಮಾಡ್ಬೋದು. ಸೊ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಕೂಡ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಚೈನ್ಸ್ ಹಾಕ್ಕೊಳ್ಳೋಣ. ಇಲ್ಲಿ ನಾನು 5 ಚೈನ್ಸ್ ಹಾಕೋತಿದ್ದೀನಿ. ಸೊ ಈ ಬೀಡ್ಗೆ 5 ಚೈನ್ಸ್ ಸಾಕು. ನೀವು ಬೀಡ್ ಬೇರೆ ತೊಗೊಂಡ್ರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಸೊ 5 ಚೈನ್ ಹಾಕಿ ಸೀರೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಆ ಬೀಡ್ ಪಕ್ಕ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಈ 5 ಚೈನ್ನ ಲಾಕ್ ಮಾಡಬೇಕು. ಸೊ ನೀವು ಇದಕ್ಕಿಂತ ದೊಡ್ಡ ಬೀಡ್ ತೊಗೊಂಡಿದ್ರೆ 6 ಚೈನ್ ಹಾಕ್ಕೊಳ್ಳಿ, ಇಲ್ಲ ಇದಕ್ಕಿಂತ ಚಿಕ್ಕದು ತೊಗೊಂಡಿದ್ರೆ 4, ಈ ರೀತಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಈ ಬೀಡ್ಗೆ 5 ಸಾಕಾಗುತ್ತೆ, ಸೊ ಅದಕ್ಕೆ 5 ಹಾಕಿದ್ದೀನಿ. ಲಾಕ್ ಮಾಡಿದ ಮೇಲೆ ಮತ್ತೆ 3 ಚೈನ್ ಹಾಕೋಣ. ಆ 3 ಚೈನ್ ಲಾಕ್ ಏನಿರುತ್ತಲ್ಲ ಅದರ ಪಕ್ಕದಲ್ಲಿ ಆ ಲಾಕಿಗೆ 3 ಚೈನ್ ಲಾಕ್ನ ಮಾಡೋಣ. ಮಾಡಿ ಮತ್ತು ಸೀರೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ತೆಗಿಬೇಕು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ 5 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ, ಹೀಗೆ ಇಲ್ಲಿ ಡಬಲ್ ಕ್ರೋಶನ ನಾವು ಮಾಡ್ಕೊಂಡು ಹೋಗಬೇಕು ಈ ಡಿಸೈನಲ್ಲಿ. ಟೋಟಲಾಗಿ ಇಲ್ಲಿ ನಾನು 11 ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. 11 ಡಬಲ್ ಕ್ರೋಶ ಆದಮೇಲೆ 12ನೇ ಡಬಲ್ ಕ್ರೋಶನ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ಬೀಡ್ ಪಕ್ಕ ಏನು ಲಾಕ್ ಇರುತ್ತಲ್ಲ ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಅಲ್ಲೊಂದು ಡಬಲ್ ಕ್ರೋಶ ಮಾಡಬೇಕು. ಸೊ ಟೋಟಲಾಗಿ 12 ಡಬಲ್ ಕ್ರೋಶ ಆಗುತ್ತೆ. ಆ ಲಾಕಿಗೂ ಸೇರಿಸಿ 12 ಡಬಲ್ ಕ್ರೋಶ. ಸೊ 12 ಡಬಲ್ ಕ್ರೋಶ ಮಾಡಿದ ಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಇದು ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ಸ್ವಲ್ಪ ಬ್ಯಾಕ್ ಸೈಡ್ ವರ್ಕ್ ಮಾಡಬೇಕು. 11 ಡಬಲ್ ಕ್ರೋಶ 5 ಚೈನಿಗೆ ಮಾಡಬೇಕು, 12ನೇ ಡಬಲ್ ಕ್ರೋಶ ಲಾಕಿಗೆ ಮಾಡಬೇಕು. ಅದಾದಮೇಲೆ ಮತ್ತೆ ಇಲ್ಲಿ ಕಂಟಿನ್ಯೂ 3 ಚೈನ್ಸ್ ಹಾಕ್ಕೊಂಡು ಹೋಗಬೇಕು. 3 ಚೈನ್ ಹಾಕಬೇಕು, ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡಬೇಕು. ಈ ರೀತಿ ಒಂದು ಆರ್ಚ್ ಆದಮೇಲೆ ಟೋಟಲಾಗಿ ನಾವು 1 2 3 4 5 6 ಟೈಮ್ಸು 3 ಚೈನ್ ಹಾಕ್ಕೋಬೇಕು. 3 ಚೈನ್ಸ್ನ 6 ಟೈಮ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತು ನಾ ಬಿಗ್ ಸೈಜ್ದು ಡಿಸೈನ್ ಬೀಡ್ ತೊಗೊಂಡಿದ್ದೀನಲ್ಲ ಆ ಬೀಡನ್ನ ಹಾಕಬೇಕು. ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಬೇಕು. ಸೊ ಬೀಡ್ ಲಾಕ್ ಮಾಡಿದ ಮೇಲೆ ಡೈರೆಕ್ಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಸೊ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಸೀರೆಗೆ ಕೂಡ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಈಗ ಮತ್ತೆ ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು ಸೀರೆನ. ಸೊ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಈ ಬೀಡ್ ಪಕ್ಕ ಏನು ಲಾಕ್ ಇರುತ್ತೆ ಅಲ್ಲ ಸೊ ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. 2 ದಾರ ಒಂದು ಮಾಡಿ ಈ 5 ಚೈನ್ ಲಾಕ್ ಮಾಡಬೇಕು. ಅದ್ರ ಪಕ್ಕದಲ್ಲಿ 3 ಚೈನ್ ಇದೆಯಲ್ಲ ಸೊ ಆ 3 ಚೈನ್ಗೆ 3 ಚೈನ್ ಹಾಕಿ ಆ ಲಾಕ್ ಇರುತ್ತಲ್ಲ 3 ಚೈನ್ದು ಆ ಲಾಕಿಗೆ ಲಾಕ್ ಮಾಡಬೇಕು.
ಇಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡಿ ಫ್ರಂಟ್ ಸೈಡ್ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸರ್ತಿ ತೆಗಿಬೇಕು ಮತ್ತು 2 ದಾರ ಒಂದು ಸರ್ತಿ. ಹೀಗೆ ಇಲ್ಲಿ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ಇಲ್ಲೂ ಕೂಡ 11 ಡಬಲ್ ಕ್ರೋಶ ಮಾಡಬೇಕು 5 ಚೈನಿಗೆ. ಆಮೇಲೆ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಡಬಲ್ ಕ್ರೋಶ ಮಾಡಬೇಕು. ಸೊ ಟೋಟಲಾಗಿ ಇಲ್ಲೂ ಕೂಡ 12 ಡಬಲ್ ಕ್ರೋಶ ಆಗುತ್ತೆ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ತುಂಬ ಡಿಸೈನ್ಸ್ ಇದ್ದಾವೆ ನನ್ನದು ಚಾನಲಲ್ಲಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಬ್ರೈಡಲ್ ಡಿಸೈನ್, ಸಾರಿ ಕುಚ್ಚು, ಆಮೇಲೆ ಸಿಂಪಲ್ ಡಿಸೈನ್ಸು, ಸಿಂಗಲ್ ಸ್ಟೆಪ್ ಡಿಸೈನ್ ಈ ಥರ ಎಲ್ಲ ಇದ್ದಾವೆ, ನೋಡಿ ಚೆಕ್ ಮಾಡ್ಕೊಳ್ಳಿ. ಸೊ 12 ಡಬಲ್ ಕ್ರೋಶ ಆದಮೇಲೆ ಅದನ್ನ ಸೀರೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ಇಲ್ಲಿ 6 3 ಚೈನ್ ಹಾಕ್ಕೋಬೇಕು. ಮತ್ತು ಆರ್ಚ್ ಬೀಡ್ ಆ್ಯಡ್ ಮಾಡಿ ಆರ್ಚ್ ಸ್ಟಾರ್ಟ್ ಮಾಡಬೇಕು. ಸೊ ಕಂಟಿನ್ಯೂ ಪೂರ್ತಿ ಸೀರೆ ಹೇಗೆ ಹಾಕ್ಕೊಂಡು ಲಾಸ್ಟಲ್ಲಿ ಆರ್ಚ್ ಆದಮೇಲೆ 3 ಟೈಮ್ ಅಷ್ಟೇ 3 ಟೈಮ್ ಅಷ್ಟೇ 3 ಚೈನ್ ಹಾಕ್ಕೋಬೇಕು. ಸೊ ನೆಕ್ಸ್ಟ್ ಇದು ಸೆಕೆಂಡ್ ಸ್ಟೆಪ್ಪು. ಅದಕ್ಕೆ ನಾನು ಬೇರೆ ಆಪೋಸಿಟ್ ಕಲರ್ ತೊಗೊಂಡಿದ್ದೀನಿ, ಅದನ್ನು ಕೂಡ 6 ಎಳೆ ದಾರ ತೊಗೊಂಡಿದ್ದೀನಿ. ಸೊ ಅದನ್ನ ಫಸ್ಟು ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಬೇಕು. ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಕೂಡ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. ಟೋಟಲಾಗಿ 2 ಟೈಮ್ಸು ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ದಾರನೂ ಕೂಡ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 3 ಚೈನ್ಗೆ 3 ಚೈನ್, ಆ ಲಾಕ್ ಏನಿರುತ್ತಲ್ಲ 3 ಚೈನ್ ಲಾಕ್, ಆ ಲಾಕಿಗೆ ಲಾಕ್ ಮಾಡಬೇಕು. ಸೊ ಇಲ್ಲಿ ಕುಚ್ಚು ಬರುತ್ತೆ. ಈಗ ಲಾಕ್ ಮಾಡಿದ ಮೇಲೆ ನೆಕ್ಸ್ಟು 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಬೇಕು. ಸೊ ಈ ರೀತಿ 2 ಸಿಂಗಲ್ ಕ್ರೋಶ ಮಾಡ್ಕೋಬೇಕು 3 ಚೈನ್ ಒಳಗಡೆ. 2 ಸಿಂಗಲ್ ಕ್ರೋಶ ಮಾಡ್ಕೊಂಡ್ಮೇಲೆ 3 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಸಿಂಗಲ್ ಕ್ರೋಶ ಅಥವಾ ಆ ಲಾಕಿಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಒಂದೇ. ಫಸ್ಟ್ 2 ಸರ್ತಿ ಲಾಕು 3 ಚೈನು, ಆಮೇಲೆ ಲಾಕು, ಆಮೇಲೆ 2 ಸರ್ತಿ ಸಿಂಗಲ್ ಕ್ರೋಶ, ಆಮೇಲೆ ಲಾಕು. ಇಷ್ಟಾದಮೇಲೆ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ನಾವಿಲ್ಲಿ 2 ಸರ್ತಿ 3 ಚೈನ್ ಇರುತ್ತೆ, ಒಂದು ಫ್ರಂಟ್ ಸೈಡಿಂದ ಹಾಕಿದ್ದು, ಒಂದು ಬ್ಯಾಕ್ ಸೈಡಿಂದ ಹಾಕಿದ್ದು. ಸೊ ಆ 2 3 ಚೈನ್ ಮಧ್ಯೆ ಅಲ್ಲಿ ಯಾವುದೇ ಹೋಲ್ ಗ್ಯಾಪ್ ಇರಲ್ಲ. ಸೊ ಅದಕ್ಕೆ ನಾವಿಲ್ಲಿ 2 ಚೈನ್ ಮಧ್ಯೆ ಹಾಕ್ತಿದ್ದೀವಿ. 2 ಚೈನ್ ಮಧ್ಯೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಇಲ್ಲೂ ಕೂಡ ಡಬಲ್ ಕ್ರೋಶ ಮಾಡಬೇಕು. ಮತ್ತು ನಿಡಲ್ ಒಂದು ಸರ್ತಿ ದಾರ ಸುತ್ತಬೇಕು. ಸೇಮ್ ಅಲ್ಲೇ ನಾವೇನು 18 ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಅಲ್ಲೇ ಇನ್ನೊಂದು ಡಬಲ್ ಕ್ರೋಶ ಮಾಡಬೇಕು. ಸೊ ನೆಕ್ಸ್ಟ್ ಈಗ ನಿಡಲ್ ಒಂದು ಸರ್ತಿ ದಾರ ಸುತ್ತಿ ನಾವು ಇಲ್ಲಿ ಹೋಲ್ ಗ್ಯಾಪ್ಸ್ ಕಾಣಿಸುತ್ತೆ ಡಬಲ್ ಕ್ರೋಶದ ಮೇಲೆ. ಸೊ ಅಲ್ಲಿ ನಿಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶ ಮಾಡಬೇಕು. ಸೊ ಮತ್ತೆ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಸೇಮ್ ಅದೇ ಹೋಲ್ ಗ್ಯಾಪ್ಗೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಹೀಗೆ ಒಂದೊಂದು ಹೋಲ್ ಗ್ಯಾಪ್ಗೆ 2 ಡಬಲ್ ಕ್ರೋಶ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ನಾವು ಸ್ಟೆಪ್ಪಲ್ಲಿ ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಅದ್ರ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತೆ ಕಾಣಿಸುತ್ತೆ. ಸೊ ಅಲ್ಲಿ ಒಂದು ಹೋಲ್ ಗ್ಯಾಪ್ಗೆ 2 ಡಬಲ್ ಕ್ರೋಶ ಮಾಡಬೇಕು. ತ್ರಿಬಲ್ ಕ್ರೋಶ ಮಾಡಬೇಡಿ, ಯಾಕಂದರೆ ಡಬಲ್ ಕ್ರೋಶ ಮಾಡಿದ್ರೇ ಇದು ಡಿಸೈನ್ ಇನ್ನೂ ದೊಡ್ಡದು ಕಾಣಿಸುತ್ತೆ. ಎಂಡಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ಡಬಲ್ ಕ್ರೋಶಗಳನ್ನೇ ಮಾಡ್ಕೊಳ್ಳಿ. ಸೊ ಫಸ್ಟ್ ಒಂದು ಹೋಲ್ ಗ್ಯಾಪ್ಗೆ ಏನು ಡಬಲ್ ಕ್ರೋಶ ಮಾಡ್ತಿರಲ್ಲ ಅದೇ ಹೋಲ್ ಗ್ಯಾಪ್ಗೆ ಇನ್ನೊಂದು, ಅಂದರೆ ಒಂದು ಹೋಲ್ ಗ್ಯಾಪ್ಗೆ 2 ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು ಹೋಗಬೇಕು ಕಂಟಿನ್ಯೂ. ಇಲ್ಲಿ ನಾವು 12 ಏನು ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಫಸ್ಟ್ ಸ್ಟೆಪ್ಪಲ್ಲಿ, ಸೊ ಅಲ್ಲೆಲ್ಲ ಒಂದೊಂದು ಹೋಲ್ ಗ್ಯಾಪ್ಗೆ 2 ಡಬಲ್ ಕ್ರೋಶನ ಮಾಡಿಕೊಂಡು ಹೋಗಬೇಕು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್, ಎಂಡಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ತುಂಬ ನೀಟ್ ಅಂದರೆ ಅಷ್ಟು ನೀಟಾಗಿ ಬಂದಿದೆ. ನೀಟಾಗಿ ಹಾಕ್ಕೊಳ್ಳಿ, ಒಂದೇ ಲೆವೆಲಲ್ಲಿ ಹಾಕ್ಕೋಬೇಕು ಡಬಲ್ ಕ್ರೋಶನ. ಸೊ ಪೂರ್ತಿ ಹಾಕ್ಕೊಂಡ್ಮೇಲೆ ಲಾಸ್ಟಲ್ಲಿ ಏನು ಒಂದು ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಅದನ್ನ ಬಿಡಬೇಕು. ಅದನ್ನ ಬಿಟ್ಟು ಸೊ ಈ 3 ಚೈನ್ ಏನಿರುತ್ತಲ್ಲ 3 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಲಾಸ್ಟಲ್ಲಿ ನಾವು ಒಂದು ಲಾಕಿಗೆ ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಆ ಹೋಲ್ ಗ್ಯಾಪ್ನ ಅಲ್ಲಿ ಮೇಲಿದು ಬಿಡಬೇಕು. ಸೊ ಬಿಟ್ಟು 3 ಚೈನ್ ಲಾಕಿಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟು ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ಈಗ ಬ್ಯಾಕ್ ಸೈಡಿಂದ ಸ್ವಲ್ಪ ವರ್ಕ್ ಮಾಡೋದಿರುತ್ತೆ, ಪೂರ್ತಿ ಟರ್ನ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಇಲ್ಲಿ ಫಸ್ಟ್ ಏನು ಹೋಲ್ ಗ್ಯಾಪ್ ಇರುತ್ತಲ್ಲ ಡಬಲ್ ಕ್ರೋಶದ್ದು ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಬೇಕು. ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಬೇಕು. ಅದರ ಪಕ್ಕದಲ್ಲಿ ಇನ್ನೊಂದು ಹೋಲ್ ಗ್ಯಾಪ್ಗೆ ಅಲ್ಲೂ ಒಂದು ಸಿಂಗಲ್ ಕ್ರೋಶ ಮಾಡಬೇಕು. ಸೊ ಟೋಟಲಾಗಿ 2 ಸಿಂಗಲ್ ಕ್ರೋಶ ಮಾಡಬೇಕು. 2 ಸಿಂಗಲ್ ಕ್ರೋಶ ಮಾಡಿ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಸ್ಮಾಲ್ ಕಲರ್ ಗೋಲ್ಡನ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಆ್ಯಡ್ ಮಾಡಿದ ಮೇಲೆ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಅದರ ನೆಕ್ಸ್ಟ್ ಪಕ್ಕದ ಹೋಲ್ ಗ್ಯಾಪ್ಗೆ
ಒಂದು ಸಿಂಗಲ್ ಕ್ರೋಶ, ಮತ್ತು ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ. ಸೊ ಒಂದು ಬೀಡ್ ಆ್ಯಡ್ ಮಾಡಿದ ಮೇಲೆ 2 ಸಿಂಗಲ್ ಕ್ರೋಶ, ಒಂದೊಂದು ಹೋಲ್ ಗ್ಯಾಪ್ಗೆ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಸೊ ಆ ರೀತಿ ಒಂದು ಬೀಡ್ ಆ್ಯಡ್ ಮಾಡಿದ ಮೇಲೆ 2 ಸಿಂಗಲ್ ಕ್ರೋಶ ಮಾಡಬೇಕು, ಮತ್ತು ಒಂದು ಬೀಡ್ ಆ್ಯಡ್ ಮಾಡಬೇಕು, ಮತ್ತು 2 ಸಿಂಗಲ್ ಕ್ರೋಶ ಮಾಡಬೇಕು. ಸೊ ಇದೇ ರೀತಿ ಇಲ್ಲಿ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು ಕಂಟಿನ್ಯೂ ಪೂರ್ತಿ ಆರ್ಚು. ಟೋಟಲಾಗಿ ಇಲ್ಲಿ 10 ಬೀಡ್ಸ್ ಕೂಡ್ತವೆ. ಸೊ 10 ಬೀಡ್ಸ್ನು ಹಾಕಬೇಕು. ಸೊ ಒಂದು ಬೀಡ್ ಆ್ಯಡ್ ಮಾಡಬೇಕು, ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶ ಮಾಡಬೇಕು. ಯಾವುದೇ ಹೋಲ್ ಗ್ಯಾಪ್ನು ಮಿಸ್ ಮಾಡಬೇಡಿ, ಮಾಡಿದರೆ ಅದು ಹೆಚ್ಚು ಕಮ್ಮಿ ಆಗುತ್ತೆ ಡಿಸೈನು. ಸೊ ನೀಟಾಗಿ ಬರೋದಿಲ್ಲ, ಕರೆಕ್ಟಾಗಿ ನೋಡಿಕೊಂಡು ಮಾಡಿ. ಸೊ ನಾನಿಲ್ಲಿ ಒಂದು ಬೀಡ್ ಆ್ಯಡ್ ಮಾಡಿ ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ 2 ಸಿಂಗಲ್ ಕ್ರೋಶ, ಒಂದು ಬೀಡು, ಈ ರೀತಿ ಮಾಡ್ತಾಯಿದ್ದೀನಿ. ಪೂರ್ತಿ ಆದಮೇಲೆ ಲಾಸ್ಟಲ್ಲಿ ಒಂದು ಬೀಡ್ ಹಾಕಿಂದೆ 2 ಸಿಂಗಲ್ ಕ್ರೋಶ ಮಾಡಿಂದ ಇಲ್ಲೇನು ನಾವು ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಂದ ಮಾಡಿರ್ತೀವಲ್ಲ 3 ಚೈನ್ ಒಳಗೆ ಸಿಂಗಲ್ ಕ್ರೋಶ, ಆ ಲಾಕಿಗೆ ಲಾಕ್ ಮಾಡಬೇಕು. ಅಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತೆ, ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ, ಈ ರೀತಿ ಕಾಣಿಸ್ತಿರುತ್ತೆ. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿದ ಮೇಲೆ ಇಲ್ಲೊಂದು ಹೋಲ್ ಗ್ಯಾಪ್ ಕಾಣಿಸುತ್ತೆ, ಆ ಹೋಲ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡ್ಮೇಲೆ ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಳ್ಳಿ. 3 ಚೈನ್ಸ್ ಹಾಕ್ಕೊಂಡು ಈ 2 ಬೀಡ್ ಮಧ್ಯೆ ಒಂದು ಗ್ಯಾಪ್ ಕಾಣ್ತಿದೆ ನೋಡಿ, ಅಲ್ಲಿ ಹೋಲ್ ಗ್ಯಾಪು. ಬ್ಯಾಕ್ ಸೈಡಿಂದ 2 ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅಲ್ಲಿ ಹೋಲ್ ಗ್ಯಾಪ್ ಕಾಣಿಸಿರುತ್ತಿರುತ್ತೆ, ಅಲ್ಲಿ ಲಾಕ್ ಮಾಡಬೇಕು. ಸೊ ಮತ್ತೆ 3 ಚೈನ್ ಹಾಕಬೇಕು. 2 ಬೀಡ್ ಮಧ್ಯೆ ಈ ರೀತಿ ಹೋಲ್ ಗ್ಯಾಪ್ ಕಾಣ್ತಿರುತ್ತೆ, ಅಲ್ಲಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡಬೇಕು. ಸೊ ಇಲ್ಲಿ ಪ್ರತಿಯೊಂದು ಬೀಡ್ಗೂ ಈ ರೀತಿ ಮೇಲೆ ಔಟ್ಲೈನ್ ರೀತಿ ಬರುತ್ತೆ. ಇದು 3 ಚೈನ್ ಹಾಕಿ ಲಾಕ್ ಮಾಡೋದು. ಸೊ ಇಲ್ಲಿ 10 ಬೀಡ್ಸ್ಗೂ ಕೂಡ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು ಕಂಟಿನ್ಯೂ. ಔಟ್ಲೈನ್ ಟೈಪ್ ಕಾಣಿಸುತ್ತೆ ಇದು ಡಿಸೈನ್, ಆ ಬೀಡ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಆದಮೇಲೆ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಬಂದಿದೆ ಡಿಸೈನು ಅಂತ ಹೇಳಿ. ಸೊ ಪೂರ್ತಿ ಆದಮೇಲೆ ಈ ರೀತಿ ಬಂದಿದೆ ಡಿಸೈನ್, ಈ ರೀತಿ ಕಾಣಿಸುತ್ತೆ. ಲಾಸ್ಟಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ ಇನ್ನೊಂದು ಸರ್ತಿ ಲಾಕ್ ಮಾಡಿ, ಅಲ್ಲಿ ಇನ್ನೊಂದು ಹೋಲ್ ಗ್ಯಾಪ್ ಇರುತ್ತೆ. ಸೊ ಅಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಅಥವಾ ಲಾಕ್, ಆ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ. 2 ಟೈಮ್ಸ್ ಲಾಕ್ ಮಾಡಿ ಅಥವಾ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿ. ಮಾಡಿದ ಮೇಲೆ ಆ ಲಾಕ್ ಏನಿರುತ್ತಲ್ಲ 3 ಚೈನ್ದು, ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಿ. ಸೊ ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಮತ್ತೆ 3 ಚೈನ್ಗೆ 3 ಚೈನ್ ಹಾಕಬೇಕು. ಸೊ ಇಲ್ಲಿ ಕುಚ್ಚು ಬರುತ್ತೆ ಈಗ ಈ ಡಿಸೈನಲ್ಲಿ. ಸೊ 3 ಚೈನ್ಗೆ 3 ಚೈನ್ ಹಾಕಿ ಆ 3 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ 3 ಚೈನ್ ಒಳಗಡೆ 2 ಸಿಂಗಲ್ ಕ್ರೋಶ ಹಾಕಬೇಕು. 2 ಸಿಂಗಲ್ ಕ್ರೋಶ ಹಾಕಿ ಆಮೇಲೆ 3 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡಿ ಮತ್ತು ಆರ್ಚ್ನ ಸ್ಟಾರ್ಟ್ ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಪೂರ್ತಿ ಹಾಕಿದ ಮೇಲೆ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಕಾಣಿಸ್ತಿದೆ ಪೂರ್ತಿ ಹಾಕಿದ ಮೇಲೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ತುಂಬ ಲುಕ್ ಕೊಡ್ತಿದೆ. ಸೊ ಇಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ, ಈ ರೀತಿ ಕಾಣಿಸುತ್ತೆ ಕುಚ್ಚು ಕಟ್ಟಿದ ಮೇಲೆ. ತುಂಬ ಚೆನ್ನಾಗಿ ಬಂದಿದೆ. ಕುಚ್ಚನ್ನ ನೀವು ಬೀಡ್ ಆ್ಯಡ್ ಮಾಡಿ ಕಟ್ತಾರಲ್ಲ ಲೆಂದಿ ಕುಚ್ಚು, ಆ ರೀತಿ ಕೂಡ ಕಟ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಕೂಡ. ಸೊ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಬ್ರಾಡ್ ಆಗಿದೆ, ನೀಟ್ ಫಿನಿಶಿಂಗ್ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡೈರೆಕ್ಟಾಗಿ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಇದು ಡಿಸೈನ್ ಇಷ್ಟ ಆದರೆ. ನೀವು ಇಲ್ಲಿ ಮಧ್ಯದಲ್ಲಿ ಸ್ಟೋನ್ ಕೂಡ ಅಂಟಿಸ್ಕೋಬೋದು ಈ ಡಿಸೈನ್ಗೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಕೂಡ. ಹೆವಿ ಗ್ರ್ಯಾಂಡ್ ಬೇಕನ್ನೋರಿಗೆ ಆ ರೀತಿ ಮಾಡ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.